ಚಂದ್ರಚೂಡ್ ಆಗಾಗ ಅವ್ರ ಮಾತುಗಳಿಂದ ಕೆಲವೊಂದಷ್ಟು ಹೇಳಿಕೆಗಳಿಂದ ವಿವಾದಕ್ಕೆ ಎಡೆ ಮಾಡಿಕೊಡ್ತಾ ಇರ್ತಾರೆ. ಈಗ ನಿರ್ಮಾಪಕರು ಹೀರೋಗಳಿಗೆ ಕಾಂಡಮ್ ತಂದ್ಕೊಡ್ತಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಈ ಹೇಳಿಕೆಗೆ ನಿರ್ಮಾಪಕರ ಸಂಘ ಕಿಡಿಕಾರ್ತಿದೆ. ನಿರ್ಮಾಪಕರು ಹೀರೋಗಳಿಗೆ ಕಾಂಡಮ್ ತಂದ್ಕೊಡ್ತಾರೆ ಈಗಂತ ಚಕ್ರವರ್ತಿ ಚಂದ್ರಚೂಡ್ ಹೇಳಿಕೆಗೆ ನಿರ್ಮಾಪಕರ ಸಂಘ ಕಿಡಿಕಾರ್ತಾ ಇದೆ. ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸಂಬಂಧಪಟ್ಟಂತೆ ಇಂದು ಸಂಜೆ 5:30 ನಿರ್ಮಾಪಕರಿಂದ ಪ್ರೆಸ್ ಮೀಟ್ ಸುದ್ದಿಗೋಷ್ಠಿಯಾಗುತ್ತೆ. ಕೆ ಮಂಜುಗೆ ಚಕ್ರವರ್ತಿಯಿಂದ ಪ್ರಾಣ ಬೆದರಿಕೆ ಎಂಬ ಆರೋಪವು ಕೇಳಿ ಬರ್ತಾ ಇದೆ. ತೇಜೋವಧೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇರೋದು. ಇಷ್ಟೇ ಅಲ್ಲ, ಜನನಾಯಕನ್ ಚಿತ್ರತಂಡದ ಮೇಲೂ ಕೂಡ ಅಪಪ್ರಚಾರದ ಆರೋಪ. ಒಟ್ಟಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ನಿರ್ಮಾಪಕರ ಪ್ರೆಸ್ ಮೀಟ್ ಏನಾಗತ್ತೆ ಏನು ಅನ್ನೋದಾಗಿ ಕಮೋಡ್ ಟು ಕಾಂಡಮ್ ಅನ್ನುವಂತ ಪದವನ್ನ ಬಳಕೆ ಮಾಡಿ ವಿವಾದಕ್ಕೆ ಸಿಲುಕಿದ್ದ ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ತಮ್ಮ ಹೇಳಿಕೆಯಿಂದ ಯೂಟರ್ನ್ ತೆಗೆದುಕೊಳ್ತಾ ಇದ್ದಾರೆ. ಈಗ ತಮ್ಮ ಮಾತನ್ನ ತಪ್ಪಾಗಿ ಅರ್ಥೈಸುವ ಪ್ರಯತ್ನ ಆಗಿಬಿಟ್ಟಿದೆ ಅನ್ನೋದಾಗಿ ಚಂದ್ರಚೂಡ್ ಹೇಳಿದ್ದಾರೆ. ಇದೇನು ಮೊದಲ ಬಾರಿ ಚಂದ್ರಚೂಡ್ ಅವರು ಈ ರೀತಿ ವಿವಾದಕ್ಕೆ ಕಾರಣ ಆಗ್ತಾ ಇರೋದಲ್ಲ. ಬಾಯಿಯನ್ನ ನಾಲಿಗೆಗೆ ಲಗಾಮ್ ಹಾಕೊಳ್ಳೋದಿಲ್ಲ. ಏನಿದ್ರು ಕೂಡ ಬಾಯಿಗೆ ಬಂದಿರೋದನ್ನ ಮಾತಾಡ್ತಾರೆ, ಕೆಂಗಣ್ಣಿ ಕಾರಣವಾಗ್ತಾರೆ. ಅದಾದ ನಂತರದಲ್ಲಿ ಮಾತನ್ನ ತಿರುಚಿಬಿಟ್ಟಿದ್ದಾರೆ. ನಾನು ಅದನ್ನ ಹೇಳೋದಕ್ಕೆ ಬಂದಿಲ್ಲ, ತಪ್ಪಾಗಿ ಅರ್ಥೈಸಿಬಿಟ್ಟಿದ್ದಾರೆ, ಏನೇನೋ ಮಾತನಾಡ್ತಾರೆ. ಸಂಬಂಧಪಟ್ಟಂತೆ ತಮಿಳು ಚಿತ್ರರಂಗ ಹಾಗೂ ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾತನಾಡಿರೋದು ಹೌದು. ನಾನು ಕನ್ನಡ ಚಿತ್ರರಂಗ ಹಾಗೂ ಕನ್ನಡ ನಿರ್ಮಾಪಕರ ಬಗ್ಗೆ ಮಾತ್ರ ಮಾತನಾಡಿಲ್ಲ. ತಮಿಳು ಚಿತ್ರರಂಗದಲ್ಲಿ ನನಗೆ ಕೆಲಸ ಮಾಡಿರೋ ಅನುಭವ ಇದೆ. ನನ್ನ ಮಾತನ್ನ ತಿರುಚಿ ತಪ್ಪಾಗಿ ಅರ್ಥೈಸುವ ಪ್ರಯತ್ನ ಆಗಿದೆ. ನನ್ನ ಮಾತಿನಿಂದ ಕನ್ನಡ ನಿರ್ಮಾಪಕರು ಯಾರು ನೊಂದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾವ ಕಾರಣಕ್ಕೆ ಈ ಮಾತುಗಳನ್ನು ಆಡಿದ್ರು ಅನ್ನೋದನ್ನ ನೋಡಿದ್ರೆ ಈಗ ಕನ್ನಡ ನಿರ್ಮಾಪಕರು ಹೀರೋಗಳಿಗೆ ಕಾಂಡಮ್ ತಂದುಕೊಡ್ತಾರೆ ಅಂತ ಹೇಳಿದ್ರೆ ಇವ್ರು ಎಷ್ಟು ಜನ ನಿರ್ಮಾಪಕರನ್ನ ನೋಡಿದ್ರು ಅಥವಾ ಎಷ್ಟು ಜನ ಹೀರೋಗಳನ್ನ ಆ ಕೆಲಸ ಮಾಡೋದನ್ನ ನೋಡಿದ್ರು? ಆವಾಗ ಪ್ರಶ್ನಿಸ್ತೆ ಇಷ್ಟು ದಿನ ಏನು ಇಟ್ಕೊಂಡಿದ್ರು ಬಾಯಿಗೆ? ಈ ರೀತಿಯಾದಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಕೆಲವೊಂದಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಸದ್ಯ ಸಿನಿಮಾದಲ್ಲಿ ಕೆಲಸ ಮಾಡುವ ಟೆಕ್ನಿಷಿಯನ್ಸ್ ಹಾಗೆ ಲೈಟ್ ಬಾಯ್ಸ್ ಅವರ ಪೇಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಭಾಗದ ವಿಡಿಯೋವನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಪೂರ್ಣ ಪ್ರಮಾಣದ ವಿಡಿಯೋ ನೋಡಿದ್ರೆ ನಾನು ಏನು ಹೇಳಿದ್ದೀನಿ ಅದು ನನಗೆ ಗೊತ್ತಾಗತ್ತೆ. ನಾನು ನಿನ್ನೆಯೇ ನಿರ್ಮಾಪಕರ ಸಂಘ ಜೊತೆ ಮಾತನಾಡಿದ್ದೀನಿ. ಯಾರನ್ನ ನೋಯಿಸುವ ಉದ್ದೇಶ ನನಗಿಲ್ಲ ಅನ್ನೋದಾಗಿ ನಿರ್ಮಾಪಕರ ಸಂಘಕ್ಕೆ ಕ್ಷಮೆ ಕೇಳಿದ್ದೀನಿ ಅನ್ನೋದಾಗಿ ಹೇಳ್ಕೊಂಡಿದ್ರು. ಬಟ್ ಇದೇ ವೇಳೆ ನಿರ್ಮಾಪಕ ಕೆ ಮಂಜು ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಚಂದ್ರಚೂಡ್. ಇನ್ಮೇಲೆ ಮಂಜು ಅವರನ್ನ ಏಕವಚನದಲ್ಲಿ ಮಾತಾಡಿಸ್ತೀನಿ. ಇಷ್ಟು ದಿನ ಮಂಜಣ್ಣ ಅಂತ ಕರೀತಾ ಇದೆ. ಅದರ ಜೊತೆಗೆ ನನ್ನ ಜೊತೆ ನೇರವಾಗಿ ಮಾತನಾಡ್ಬೋದಿತ್ತಲ್ಲ, ಅದು ಏನಿದೆ ಸ್ಪಷ್ಟನೆ ಕೇಳ್ಬೋದಿತ್ತಲ್ಲ. ಆದರೆ ಪೊಲೀಸ್ ಠಾಣೆಗೆ ಯಾಕೆ ಹೋಗಬೇಕಾಗಿತ್ತು? ಯಾಕೆ ದೂರು ಕೊಡಬೇಕಾಗಿತ್ತು? ಕಾನೂನಿನ ಪ್ರಕಾರ ಏನು ಮಾಡಬೇಕು ಅದನ್ನ ನಾನು ಕೂಡ ಮಾಡ್ತೀನಿ. ಇಲ್ಲಿ ಪರ್ಸ್ನಲ್ ವಿಚಾರಗಳೆಲ್ಲ ಬೇಡ. ಇನ್ನು ಮುಂದೆ ನಾನು ಕೂಡ ಕೊಬ್ಬರಿ ಮಂಜ ಅಂತ ಕರೀಲ ಅನ್ನೋದಾಗಿ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ಚಿಕ್ಕ ಪುಟ್ಟ ಹೇಳಿಕೆಗಳು ಎಷ್ಟು ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ ಅಥವಾ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತೆ ಅನ್ನೋದಕ್ಕೆ ಈಗ ಮತ್ತೆ ಚಂದ್ರಚೂಡ್ ಅವರು ಸಾಕ್ಷಿ ಆಗ್ತಿದ್ದಾರೆ.